ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದಲ್ಲಿ ನಾವು ನಿತ್ಯ ಸಮೀಕರಣಗಳು ಈ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಗಮನ ಕೊಡೋಣ. ಇಲ್ಲಿ ನಾವು ಮೊದಲಿದ್ದಾಗಿ a ಪ್ಲಸ್ ಬಿ ಯ ವರ್ಗ ಸಮ a ವರ್ಗ ಪ್ಲಸ್ ಬಿ ವರ್ಗ ಪ್ಲಸ್ 2ab. ಇದು ಒಂದು ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಕ್ಕಂತಹ ಒಂದು ನಿತ್ಯ ಸಮೀಕರಣ. ಇದು ಹೇಗೆ ಬಂತು? a ಪ್ಲಸ್ ಬಿ ಯ ವರ್ಗ ಸಮ a ವರ್ಗ ಪ್ಲಸ್ ಬಿ ವರ್ಗ ಪ್ಲಸ್ 2ab ಹೇಗೆ ಬರುತ್ತೆ ಎಂಬುದನ್ನು ನೋಡೋಣ. ಮೊದಲಿಗೆ a ಪ್ಲಸ್ ಬಿಯ ವರ್ಗ ಸಮ a ಪ್ಲಸ್ ಬಿ ಗುಣಿಸು a ಪ್ಲಸ್ ಬಿ. ಇದು ನಮ್ಗೆ ಗೊತ್ತಿದೆ, ಏಕೆಂದರೆ ವರ್ಗ ಅಂದರೆ 2 ಸಲ ಗುಣಿಸಬೇಕು. ನಂತರ ಮುಂದಿನ ಹಂತದಲ್ಲಿ a ಇಂದ ನಾವು a ಪ್ಲಸ್ ಬಿಗೆ ಗುಣಿಸೋಣ. a ಪ್ಲಸ್ ಬಿಗೆ ಕೂಡಿಸು, ಮತ್ತು ಪುನಃ b ಇಂದ a ಪ್ಲಸ್ ಬಿಗೆ ನಾವು ಗುಣಿಸಬೇಕು. ಮುಂದಿನ ಹಂತದಲ್ಲಿ a ಇಂದ ಎಗೆ ಗುಣಿಸಬೇಕು, ಹಾಗೂ a ಇಂದ ಕೂಡಿಸು ಬಿಗೆ ಗುಣಿಸಬೇಕು. ಕೂಡಿಸು b ಇಂದ ಎಗೂ ಗುಣಿಸಬೇಕು, b ಇಂದ ಬಿಗೂ ಗುಣಿಸಬೇಕು. ಅಂದರೆ ಇಲ್ಲಿ 4 ಪದಗಳು ಬರ್ತವೆ ಉತ್ತರದಲ್ಲಿ. 2 ಪದಗಳಿಗೆ 2 ಪದಗಳಿಂದ ಗುಣಿಸಿದಾಗ 4 ಪದಗಳು ಉತ್ತರದಲ್ಲಿ ಬರ್ತವೆ. ನಂತರ a ಗುಣಿಸು a ಸಮ a ವರ್ಗ ಪ್ಲಸ್ a ಗುಣಿಸು b ಸಮ ab ಪ್ಲಸ್ b ಗುಣಿಸು a ಸಮ ಅದು ಕೂಡ ab ಆಗ್ತದೆ, ಪ್ಲಸ್ b ಗುಣಿಸು b ಸಮ b ವರ್ಗ. ab ಪ್ಲಸ್ ab ಅಂದರೆ 2ab ಆಗ್ತದೆ. a ವರ್ಗ ಪ್ಲಸ್ 2ab ಪ್ಲಸ್ b ವರ್ಗ. ಇದು ನಿತ್ಯ ಸಮೀಕರಣದ ಬಲಭಾಗ ಆಗ್ತದೆ. ಇದನ್ನು ನಾವು ರೇಖಾಗಣಿತದ ಮೂಲಕ ಆಕೃತಿಗಳ ಮೂಲಕ ಬಿಡಿಸಲಿಕ್ಕಾಗುತ್ತಾ ನೋಡೋಣ. ಅದಕ್ಕಾಗಿ ಮುಂದಕ್ಕೆ ನೋಡಿ, ಇಲ್ಲಿ ಒಂದು ವರ್ಗವನ್ನು ನೀವು ಕಾಣ್ತೀವಿ. ವರ್ಗ ಅಂದರೆ ನಿಮಗೆ ಗೊತ್ತಿದೆ, ಉದ್ದ ಮತ್ತು ಅಗಲ ಅದು ಒಂದೇ ರೀತಿಯಾಗಿರುತ್ತೆ. ಎ ಮತ್ತು ಎ ಮಾನಗಳು ಉದ್ದ ಮತ್ತು ಅಗಲವನ್ನು ಹೊಂದಿದೆ. ಅಂದರೆ ಇದರ ವಿಸ್ತೀರ್ಣ ಎ ಗುಣಿಸು ಎ ವರ್ಗ ಆಗಿರಬೇಕು. ಇನ್ನೊಂದು ಆಕೃತಿಯನ್ನು ಗಮನಿಸಿ, ಇದು ಆಯತಾಕಾರದಲ್ಲಿದೆ. ಅಂದರೆ ಉದ್ದ ಮತ್ತು ಅಗಲ ಬೇರೆ ಬೇರೆ ಆಗಿದೆ. ಅಗಲ ಬಿ ಮೂಲಮಾನಗಳು ಹಾಗೂ ಇದರ ಉದ್ದ ಈ ವರ್ಗದ ಉದ್ದದಷ್ಟೇ, ಅಂದರೆ ಎ ಮೂಲಮಾನಗಳಾಗಿವೆ. ಆದ್ದರಿಂದ ಇದರ ವಿಸ್ತೀರ್ಣ ಉದ್ದ ಗುಣಿಸು ಅಗಲ ಸಮ ಎ ಬಿ. ಹಾಗೆ ಮೂರನೇ ಆಕೃತಿ ನೋಡಿ, ಇದು ಒಂದು ವರ್ಗಾಕೃತಿಯಾಗಿದೆ. ಇದರ ಉದ್ದ ಈ ಆಯತದ ಅಗಲದಷ್ಟೇ ಇದೆ, ಅಂದರೆ ಬಿ ಮೂಲಮಾನ, ಹಾಗೂ ಅಗಲ ಕೂಡ ಅಷ್ಟೇ ಇದೆ, ಬಿ ಮೂಲಮಾನ, ಬಿ ಯೂನಿಟ್ಸ್. ಆದ್ದರಿಂದ ಇದರ ವಿಸ್ತೀರ್ಣ ಬಿ ಗುಣಿಸು ಬಿ ವರ್ಗ ಆಗಿರ್ತದೆ. ಮುಂದಕ್ಕೆ ಗಮನಿಸಿ, ಈಗ ನಾವು ಎ ಅಷ್ಟು ಉದ್ದವನ್ನು ತಂದು ಬಿ ಅಷ್ಟು ಉದ್ದವನ್ನು ತಂದು ಎಗೆ ನಾವು ಜೋಡಿಸ್ತಾ ಇದ್ದೀವಿ. ಅಂದರೆ ಇದರ ಉದ್ದ ಎ ಪ್ಲಸ್ ಬಿ ಆಯಿತು. ಅದೇ ಥರ ಅಗಲಕ್ಕೂ ಕೂಡ ನಾವು ಇದನ್ನು ಸೇರಿಸೋಣ. ಅಗಲಕ್ಕೆ ಆಯತವನ್ನು ಸೇರಿಸಿದಾಗ ಅಗಲ ಕೂಡ ಎ ಪ್ಲಸ್ ಬಿ ಮೂಲಮಾನ ಆಯಿತು. ಅಂದರೆ ಇದು ಎ ಪ್ಲಸ್ ಬಿ ಉದ್ದ ಅಗಲ ಇದ್ದರೆ ಇದನ್ನು ವರ್ಗ ಪೂರ್ತಿ ಮಾಡಿದಾಗ ಇಲ್ಲಿಷ್ಟು ಜಾಗ ಉಳಿಯುತ್ತೆ. ಅದಕ್ಕನ್ನು ನಾವು ಬಿ ವರ್ಗವನ್ನು ತಂದು ಜೋಡಿಸೋಣ. ಆಗ ನಮ್ಮ ವರ್ಗಾಕೃತಿ ಪೂರ್ತಿ ಆಗುತ್ತೆ. ಈ ವರ್ಗಾಕೃತಿಯ ಉದ್ದ ಎ ಪ್ಲಸ್ ಬಿ ಹಾಗೂ ಅಗಲ ಕೂಡ ಎ ಪ್ಲಸ್ ಬಿ ಆಗಿದೆ. ಆದುದರಿಂದ ಇದರ ವಿಸ್ತೀರ್ಣ ನೋಡಿ, ಎ ವರ್ಗ ಪ್ಲಸ್ 2ab ಪ್ಲಸ್ ಬಿ ವರ್ಗ. ಅಂದರೆ ಎ ಪ್ಲಸ್ ಬಿ ವರ್ಗ ಸಮ ಎ ವರ್ಗ ಪ್ಲಸ್ ಬಿ ವರ್ಗ ಪ್ಲಸ್ 2ab ಆಗಿದೆ. ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.